ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಶರೀಸ್ ಕಿಚನ್. ಇವತ್ತು ನಾವು ಮಾಡ್ತಿರೋ ಡಿಶ್ ಬಂದುಬಿಟ್ಟು ಮಶ್ರೂಮ್ ಕ್ಯಾಶ್ಯೂ ಕರಿ ಅಂತ. ಇದನ್ನು ನಾರ್ತಲ್ಲಿ ಡಿಂಗ್ರಿ ಕಾಜು ಮಸಾಲ ಅಂತಲೂ ಹೇಳ್ತಾರೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಆನಿಯನ್, ಟೊಮ್ಯಾಟೊ, ಕ್ಯಾಶ್ಯೂಸ್, ಸ್ವಲ್ಪ ಪೆಪ್ಪರ್, ಜೀರಿಗೆ ಮತ್ತು ಲವಂಗ, ಒಂದು 3 ಕಾಳು ಲವಂಗ. ಇದಿಷ್ಟು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ದೆನ್ ಒನ್ಸ್ ಗ್ರೈಂಡ್ ಆದಮೇಲೆ ನಮಗೆ ಬೇಕಾಗಿರೋದು ಆಬ್ವಿಯಸ್ಲಿ ಮಶ್ರೂಮ್, ಕಾಶ್ಮೀರಿ ಲಾಲ್ ಮಿರ್ಚ್, ಕೊರಿಯಂಡರ್ ಪೌಡರ್, ಅರಿಶಿನ ಹಾಗೂ ಟೇಸ್ಟಿಗೆ ತಕ್ಕಂತೆ ಉಪ್ಪು. ಸೊ ಮೊದಲಿಗೆ ನಾವು ಬಾಣಲಿ ತಗೊಂಡು ನಾವು ಗ್ರೈಂಡ್ ಮಾಡೋದಕ್ಕೆ ಬೇಕಾಗಿರೋಂಥ ಐಟಮ್ಸ್ಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಪೆಪ್ಪರ್ ಹಾಗೂ 3 ಕಾಳು ಲವಂಗ. ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೂ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಆನಿಯನ್ ಆ್ಯಸ್ ಯೂಶ್ವಲ್ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಆಮೇಲೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆನಿಯನ್ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇವಾಗ ನಾವು ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈಗ ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಇದು ಸಾಫ್ಟ್ ಆದ ನಂತರ ಒಂಚೂರು ಕ್ಯಾಶ್ಯೂ ಹಾಕ್ಕೊಂಡು, ಕ್ಯಾಶ್ಯೂ ಹಾಕೋದ್ರಿಂದ ನಮಗೆ ಗ್ರೇವಿ ತಿಕ್ಕಾಗಿ ಬರುತ್ತೆ. ಸೊ ಹಾಗಾಗಿ ಒಂದು 4 ಕಾಳು ಕ್ಯಾಶ್ಯೂ ಹಾಕ್ಬಿಟ್ಟು ಅದು ಒಂಚೂರು ಫ್ರೈ ಮಾಡಿಕೊಂಡು, ಇದು ಫ್ರೈ ಆದಮೇಲೆ ಇದನ್ನು ಒಂದು ಕಡೆ ಸೆಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ, ಸ್ವಲ್ಪ ತಣ್ಣಗೆ ಆಗಿಬಿಡೋಣ. ಮೀನ್ವೈಲ್ ನಾವು ಇದು ಮಶ್ರೂಮ್ ಕ್ಯಾಶ್ಯೂ ಮಸಾಲ ಮಾಡ್ತಿರೋದ್ರಿಂದ ತುಪ್ಪದಲ್ಲಿ ನಾವು ಒಂದು 10 ಕಾಳು ಕ್ಯಾಶ್ಯೂನ ಫ್ರೈ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ. ಇದನ್ನು ಫ್ರೈ ಮಾಡ್ಕೊಂಡು ಸೆಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಲಾಸ್ಟಲ್ಲಿ ನಾವು ಇದನ್ನು ಕರಿಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ನಾವು ಮೊದಲು ಫ್ರೈ ಮಾಡ್ಕೊಂಡಿದ್ದನ್ನ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಸೇಮ್ ಬಾಲ್ಡಿಗೆ ಸ್ವಲ್ಪ ಒಂದು ಅರ್ಧ ಈರುಳ್ಳಿ, ಒಂದು ಅರ್ಧ ಟೊಮ್ಯಾಟೊ ಹಾಕ್ಕೊಳ್ಳಿ. ಇದನ್ನು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಂಡು ಯೂಸ್ ಮಾಡೋಣ. ಸೊ ಇದನ್ನು ನಾವು ಅಗೇನ್ ಟೊಮ್ಯಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನಾವು ಗ್ರೈಂಡ್ ಮಾಡಿದ್ವಲ್ಲ ಆ ಪೇಸ್ಟ್ನ ಹಾಕೋಬೇಕಾಗತ್ತೆ. ಸೊ ಅಲ್ಲಿ ತನಕ ಬರೀ ಈರುಳ್ಳಿ ಮತ್ತು ಟೊಮ್ಯಾಟೊನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಇದಾದ ತಕ್ಷಣ ನಾವು ಮಶ್ರೂಮ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮಶ್ರೂಮ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಸೊ ಮಶ್ರೂಮ್ 1 ಪ್ಯಾಕೆಟ್ ಮಶ್ರೂಮ್ ಏನು ಬರುತ್ತೋ ಅಷ್ಟು ಯೂಸ್ ಮಾಡಿದ್ರೆ ಸಾಕು. ಸೊ ಅದನ್ನು ಅಗೇನ್ ಚಾಪ್ ಮಾಡಿಕೊಂಡು ಬಾಣಲಿಯಲ್ಲಿ ನಾವು ಇದನ್ನು ಈರುಳ್ಳಿ ಟೊಮ್ಯಾಟೊ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಸೊ ಒಂದು 5 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಗೆಳೆಯರೆ. ಇದೆಲ್ಲ ನೀರು ಬಿಟ್ಕೊಂಡು ಮಶ್ರೂಮ್ ಎಲ್ಲ ಸಾಫ್ಟ್ ಆಗುತ್ತೆ. ಅದಾದ ನಂತರ ನಾವು ಮೊದಲಿಗೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಈ ಮಶ್ರೂಮ್ ಅದನ್ನೆಲ್ಲ ಚೆನ್ನಾಗಿ ಹೀರ್ಕೊಳೋವರೆಗೂ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಆದಮೇಲೆ ಒಂದು 2 ಮಿನಿಟ್ಸ್ ಆದಮೇಲೆ ನಾವು ನಮ್ಮ ಪೌಡರ್ಗಳನ್ನೆಲ್ಲ ಹಾಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಪೌಡರ್ ಅಂದರೆ ಇನ್ನೇನು ಅಲ್ಲ, ನಮ್ಮ ಅರಿಶಿನ ಪೌಡರ್, ಲಾಲ್ ಮಿರ್ಚ್ ಪೌಡರ್, ಉಪ್ಪು, ಕೊರಿಯಂಡರ್ ಪೌಡರ್ ಎಲ್ಲ. ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇವಾಗ ನಾವು ಒಂದು ಟೀ ಸ್ಪೂನ್ ಅರಿಶಿನ, 2 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, ಆಮೇಲೆ ಲಾಲ್ ಮಿರ್ಚ್ ಪೌಡರ್ ಒಂದು 2 ಟೀ ಸ್ಪೂನ್. ಲಾಲ್ ಮಿರ್ಚ್ ಪೌಡರ್ ಬರೀ ಕಲರ್ ಮಾತ್ರ ಕೊಡುತ್ತೆ, ಖಾರ ಏನೂ ಆಗಲ್ಲ. ಸೊ ಅದನ್ನು 2 ಟೀ ಸ್ಪೂನ್ ಹಾಕ್ಕೊಳ್ಳಿ. ನಂತರ ಉಪ್ಪು, ನಾನು ಇಲ್ಲಿ 2 ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಅದು ನನ್ನ ಟೇಸ್ಟಿಗೆ ತಕ್ಕಂತೆ, ಬಟ್ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಉಪ್ಪನ್ನ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಸೊ ಇದೆಲ್ಲ ಹಾಕಿದ್ಮೇಲೆ ನಾವು ಕರಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಫ್ರೆಂಡ್ಸ್, ಕನ್ಸಿಸ್ಟೆಂಟಿಗೆ ತಕ್ಕಂತೆ ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ತಿಕ್ ಆಗಬೇಕು ಅಂದರೆ ನೀರು ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು, ತೆಳ್ಳಗಿರಬೇಕು ಅಂದರೆ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತೀನಿ ಇದಕ್ಕೆ. ಸೊ ಆವಾಗ ನನಗೆ ಕರಿ ಸ್ವಲ್ಪ ತಿಕ್ಕಾಗೂ ಇರುತ್ತೆ, ಜಾಸ್ತಿ ತೆಳ್ಳಗಿರಲ್ಲ. ಇದಿಷ್ಟು ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಡೋಣ. ಸೊ ಆದಮೇಲೆ ನಾವಿವಾಗ ಮೊದಲು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಕ್ಯಾಶ್ಯೂನ ಆ್ಯಡ್ ಮಾಡಿಕೊಂಡೆ. ಸೊ ಆ ಕ್ಯಾಶ್ಯೂ ಆ್ಯಡ್ ಮಾಡಿದ್ಮೇಲೆ ಇನ್ನೇನು ಆ್ಯಡ್ ಮಾಡೋಂಗಿಲ್ಲ, ಜಸ್ಟ್ ಮಿಕ್ಸ್ ಆಗಬೇಕಷ್ಟೇ. ಸೊ ಲಾಸ್ಟಲ್ಲಿ ನಾವು ಕಸೂರಿ ಮೇಥಿ ಒಂಚೂರು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ 1 ಟೀ ಸ್ಪೂನ್ ಕಸೂರಿ ಮೇಥಿ ತೊಗೊಳ್ಳಿ, ಅದನ್ನು ಕೈಯಲ್ಲಿ ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಫೈನಲಿ ಒಂದು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 3 ಮಿನಿಟ್ಸ್ ಕುದಿಯೋಕ್ಕೆ ಬಿಡೋಣ. ಸೊ ಕುದ್ದಾದಮೇಲೆ ಕರಿ ಸ್ವಲ್ಪ ತಿಕ್ಕಾಗುತ್ತೆ, ಸ್ವಲ್ಪ ಗ್ರೇವಿ ಆಗುತ್ತೆ. ಆ್ಯಂಡ್ ಮಶ್ರೂಮ್ ಎಲ್ಲ ಆಲ್ರೆಡಿ ಚೆನ್ನಾಗಿ ಬೆಂದಿದೆ, ಸೊ ಇನ್ನೇನು ಬೇಯೋದು ಬೇಕಾಗಿಲ್ಲ. ಸೊ ಇಲ್ಲಿಗೆ ನೋಡಿ ಫ್ರೆಂಡ್ಸ್, ನಮ್ಮ ಮಶ್ರೂಮ್ ಕ್ಯಾಶ್ಯೂ ಮಸಾಲ ರೆಡಿ.
ಇದನ್ನು ಪರೋಟ ಜೊತೆಗೂ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ರೈಸ್ ಜೊತೆಗೂ ತಿನ್ಬೋದು ಆ್ಯಂಡ್ ಈವನ್ ದೋಸೆ ಜೊತೆ ಕೂಡ ತಿನ್ಬೋದು. ಸೊ ಪ್ಲೀಸ್ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಆ್ಯಂಡ್ ನಮ್ಮ ಚಾನಲ್ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಇನ್ನೂ ವೀಡಿಯೋಸ್ಗಳಿಗೋಸ್ಕರ ಪ್ಲೀಸ್ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.